ತಾತ ಓಹೋ ಬಂದ್ಬಿಡ್ತೀಯಾ ಜ್ಯೂಸ್ ಆಯ್ತಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕೊಡು ಏನ ಜ್ಯೂಸ್ ಲೋಟ ಕೊಡೋ ಇಲ್ಲಿ ಯಾಕೆ ಕೊಡೋ ಇಲ್ಲಿ ಅಮ್ಮಂಗಿದು ಗೊತ್ತು ಅಮ್ಮನಿಗೆ ನಾನೇ ಕೊಡ್ತೀನಿ ಕೊಡು ನಾನು ಕೊಡ್ತೀನಿ ಈ ಕೊಡೋ ಇಲ್ಲಿ ಏ ದಂಡ್ಪಿಂಡ ತಾತ ಸುಮ್ನಿರಿ ಕೊಡು ಇಲ್ಲಿ ಅಮ್ಮಂಗೆ ಜ್ಯೂಸ್ ಕೊಡ್ಬೇಕು ಬಿಡಿ ಗೊತ್ತು ಕಣೋ ನಾನೇ ಕೊಡ್ತೀನೋ ತಾತ ಸುಮ್ನಿದ್ರೆ ಸರಿ ಇವಾಗ ಪಾಪು ಯಾಕೆ ಹಾಗೆ ನೋಡ್ತಾ ಇದೀಯಾ? ಮತ್ತಿನ್ನೇನು ಮಧ್ಯರಾತ್ರಿ 1 ಗಂಟೆ ಆಗಿದೆ ಮಲ್ಕೋಬೇಕಲ್ವಾ ಮಲ್ಕೊಳ್ಳೋದಿರ್ಲಿ ಅಟ್ಲೀಸ್ಟ್ ರೆಸ್ಟ್ ಆದ್ರೂ ಮಾಡ್ಬೇಕಲ್ವಾ ಅದ್ಬಿಟ್ಟು ಈ ತರ ಕೂತ್ಕೊಂಡ್ರೆ ಶಾಕ್ ಆಗಲ್ವಾ? ಅದು ನಿದ್ದೆ ಬರಲಿಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ಕೂತಿದ್ದೆ. ನಿದ್ದೆ ಹೇಗೆ ಬರುತ್ತೆ? ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ, ಹಶ್ವಾಗಿರುತ್ತೆ, ಅದಕ್ಕೆ ನಿದ್ದೆ ಬಂದಿರಲ್ಲ. ನನಗೆ ಗೊತ್ತು ನೀವು ಮಲಗಿರಲ್ಲ ಅಂತ, ಅದಕ್ಕೆ ಜ್ಯೂಸ್ ತಂದಿದ್ದೀನಿ, ತಗೊಳ್ಳಿ, ಜ್ಯೂಸ್ ಕುಡೀರಿ. ಜ್ಯೂಸಾ? ಬೇಡ ಅನ್ನೋ ಹಾಗಿಲ್ಲ, ಕುಡೀರಿ. ತುಂಬಾ ಹಶ್ವಾಗಿತ್ತಾ? ನೀವು ಇದೇ ರೀತಿ ಊಟ ಮಾಡಿಬಿಟ್ರೆ ರಾತ್ರಿ ಸುಸ್ತಾಗಲ್ಲ, ಚೆನ್ನಾಗಿ ನಿದ್ದೆನೂ ಬರುತ್ತೆ. ನೀವೆಲ್ಲ ಏನಿಲ್ಲಿ ದೊಡ್ಡವ್ರ ಸಣ್ಣ ಬುದ್ಧಿ ಅಂದ್ರೆ ಇದನ್ನ? ಒಳ್ಳೆ ಕಳ್ಳರ ತರ ಮನೆಗೆ ಬಂದಿದ್ದೀರಲ್ಲ. ಏನ್ ಮಾತು ಅಂತ ಆಡ್ತಾ ಇದೀಯ? ಅವ್ರು ಯಾಕೆ ಕಳ್ಳರ ಥರ ಮನೆಗೆ ಬರ್ತಾರೆ? ಮಾಧವ ನನಗೆ ಮಗನಿದ್ದ ಹಾಗೆ, ಅವನು ಅವ್ರ ಮಕ್ಕಳು ಅಂತಂದ್ರೆ ನನಗೆ ಅವರೆಲ್ಲ ಮೊಮ್ಮಕ್ಕಳಿದ್ದ ಹಾಗೆ. ಕದ್ದು ಮುಚ್ಚಿ ಅವ್ರು ಯಾಕೆ ಬರ್ಬೇಕು ಈ ಮನೆಗೆ? ಓಹೋ, ಸಂಬಂಧ ಅಷ್ಟೆಲ್ಲ ಹತ್ರ ಆಗಿದೆಯೋ? ಮತ್ತೆ ಇಷ್ಟೊತ್ತಿನಲ್ಲಿ ಯಾಕೆ ಮನೆಗೆ ಬಂದ್ರು? ಅವರೆಲ್ಲ ಇಷ್ಟೊತ್ತಲ್ಲಿ ಹೀಗೆ ಬರೋ ಹಾಗೆ ಮಾಡಿರೋನೇ ನೀನು ಕಣೋ. ನೀನು ಕೊಟ್ಟಿರೋ ತೊಂದರೆಗಳನ್ನೆಲ್ಲ ಸಹಿಸ್ಕೊಂಡು ನಿನಗೆ ಬೇಜಾರಾಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ನಿನಗೇ ಗೊತ್ತಾಗದ ಹಾಗೆ ಹೀಗೆ ಬರಬೇಕಾಯ್ತು. ಆದರೆ ನಿನಗಿದೆಲ್ಲ ಹೇಗೆ ಅರ್ಥವಾಗುತ್ತೆ? ನೋಡು ಸಮರ್, ನೀನು ನಮ್ಮನ್ನೆಲ್ಲ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನಾದರೂ ಹೇಳು, ಅಥವಾ ತುಳಸಿಯವ್ರ ಹತ್ರ ಮಾತಾಡೋದಕ್ಕಾದ್ರೂ ಬಿಡು. ಹೀಗೆಲ್ಲ ಮಾಡೋದು ಸರಿಯಲ್ಲ ಸಮರ್ಥ್. ಸರಿ ತಪ್ಪು ಎಲ್ಲ ನಿಮ್ಮಿಂದ ಕಲಿಬೇಕಾಗಿಲ್ಲ. ನಾನು ನಿಮಗಾಗಲೇ ಹೇಳಿದ್ದೆ ಅಲ್ವಾ, ಮತ್ತೆ ಬರಕ್ಕೆ ಹೋಗ್ಬೇಡಿ ಅಂತ. ನೋಡು ಸಮರ್ಥ್, ನಾವಿಲ್ಲಿಗೆ ಬಂದಿರೋ ಸಾಕು, ಮತ್ತಿನ್ನೇನು ಮಾತಾಡ್ಬಿಡಿ. ಅವ್ರಿಗೆ ಹುಷಾರಿಲ್ಲ, ಮಲಗಿದ್ದಾರೆ. ನೀವು ಒಳಗೋಗಿ ಇನ್ನೇನೋ ಮಾತಾಡಿ ಅವ್ರಿಗೆ ಆಯಾಸ ಮಾಡಬೇಡಿ. ಪಾಪು, ನಾನಿನ್ನೂ ಮಲಗಿಲ್ಲ. ಇವ್ರು ಬಂದಿರೋದೆಲ್ಲ ನನಗೆ ಗೊತ್ತಿದೆ. ನಿಮಗೂ ಗೊತ್ತಾ? ಯಾಕೆಲ್ರು ಹೀಗೆ ಮಾಡ್ತಾ ಇದ್ದೀರಾ? ಅದನ್ನೇ ಎಲ್ರು ಕೇಳ್ತಿರೋದು. ನೀನ್ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ಯಾ? ನೋಡು, ಇಲ್ಲಿವರೆಗೂ ತುಂಬಾ ತಾಳ್ಮೆಯಿಂದ ಮಾತಾಡಿದ್ದೀನಿ. ನನ್ನ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗಳಿಗಿಲ್ಲ. ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವುಗಳು ಬಂದು ಸುಮ್ಮನೆ ತೊಂದರೆ ಕೊಡ್ಬೇಡಿ. ಏಯ್, ಸಾಕು ನಿಲ್ಸ್ ಪಾಪು. ಯಾಕೆ ಹೀಗಾಡ್ತಾ ಇದ್ದೀರಾ? ನೀವು ಹೀಗೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರೆ ನಾನು ಇಲ್ಲೂ ಇರೋದಿಲ್ಲ, ಆ ಮನೇಲೂ ಇರೋದಿಲ್ಲ. ಒಬ್ಬಳನ್ನೇ ಬಿಟ್ಬಿಡಿ, ನಾನು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ. ಮತ್ತೆ ಯಾವತ್ತೂ ಬರಕ್ಕಾಗದಿರೋಷ್ಟು ದೂರ ಹೊಟ್ಟೋಗ್ತೀನಿ. ಇಲ್ಲ, ನೀವು ಹಾಗೆಲ್ಲ ಮಾತಾಡ್ಬಾರ್ದು. ನಿಮ್ಮ ಮನ್ಸಿಗೆ ನಾನು ಬೇಜಾರು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮಗೆ ಆಯಾಸ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಕಾರಣ ಕೇಳಿದೆ ಅಷ್ಟೇ. ನೋಡಿ, ಈಗಾಗಲೇ ಲೇಟ್ ಆಗಿದೆ. ನೀವೆಲ್ಲರೂ ಮನೆಗೆ ಹೊರಡಿ. ಏನೇ ಇದ್ರೂ ನಾಳೆ ಬೆಳಗ್ಗೆ ಮಾತಾಡೋಣ.
ಅವ್ರು ಮಲಗಲಿ ಪ್ಲೀಸ್. ಅಣ್ಣ ನಿನ್ನೆ ರಾತ್ರಿ ನೀನು ನನ್ನೂ ಕರೆದಿದ್ರೆ ಬರ್ತಿದ್ದೆ ಅಣ್ಣ. ನನಗೂ ಅದಕ್ಕೆ ನೋಡಬೇಕು ಅಂತ ಅನ್ನಿಸ್ತಿದೆ. ನಿನ್ನೆ ಆಗಿದ್ದ ಅವಾಂತರಕ್ಕೆ ನೀನು ಅಲ್ಲಿಗೆ ಬರದೇ ಇದ್ದಿದ್ದೆ ಒಳ್ಳೇದಾಯಿತು ಮಹೇಶ್. ನಾವು ಏನು ಅಂದ್ಕೊಂಡು ಹೋದ್ವಿ, ಅಲ್ಲಿ ಇನ್ನೇನೋ ಆಯಿತು. ಯಾಕಣ್ಣ ಅದಕ್ಕೆ ನೀವು ಮಾತಾಡಿಸ್ಲಿಲ್ವಾ? ಮಾತಾಡ್ಸಕ್ಕೆ ಆ ಸಂಬಂಧ ಬಿಡಬೇಕಲ್ಲ. ಹಗಲು ರಾತ್ರಿ ಅವನ ಅಮ್ಮನಿಗೆ ಕಾವಲು ಕಾಯ್ತಿದ್ದಾನೆ. ಏನಾದರೂ ಕೆಟ್ಟದಾಗಬಾರ್ದು ಅಂತ ಕಾವಲು ಕಾಯ್ತಾ ಇದ್ರೆ ಅದಕ್ಕೆ ಅರ್ಥ ಇದೆ. ನಾವು ಯಾರು ಅವರನ್ನು ಮಾತಾಡಿಸ್ಬಾರ್ದು ಅಂತ ಕಾವಲು ಕಾಯ್ತಾ ಇದ್ರೆ ಅದಕ್ಕೇನು ಅರ್ಥ ಇದೆ? ಪೊಸೆಸಿವ್ ಅಂತ ಅರ್ಥ. ಸಮರ್ಥ್ ಅವರು ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಆದರೂ ಬಾಬಾ, ಕದ್ದು ಮುಚ್ಚಿ ಹೋಗುವಂಥದ್ದು ಏನಿತ್ತು? ನೀವು ಆ ರೀತಿ ಹೋಗಿದ್ದು ಸಮರ್ಥಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಬೇರೆ ಏನು ಮಾಡುವಂತೀಯ? ನಾವು ಹೇಗೆ ಹೋದ್ವಿ ಅನ್ನೋದಲ್ಲ, ನಾವು ಆ ಮನೆಗೆ ಹೋಗಿ ತುಳಸಿಯವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ವಲ್ಲ, ಅದೇ ಸಮರ್ಥಗೆ ಇಷ್ಟ ಆಗಲಿಲ್ಲ. ಹಾಗಂದ್ರೆ ಹೇಗೆ ಬಾವಾ? ತುಳಸಿ ಅವರು ಈ ಮನೆ ಸೊಸೆ, ಅವರು ಈ ಮನೇಲೇ ಇರಬೇಕಾಗಿರೋದು ಧರ್ಮ. ಒಂದು ಕೆಲಸ ಮಾಡೋಣ, ಇವತ್ತು ನಾನೇ ಹೋಗಿ ತುಳಸಿ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಸಮರ್ಥ್ ಅದು ಹೇಗೆ ನನ್ನನ್ನು ತಡಿತಾನೋ ನಾನು ನೋಡ್ತೀನಿ. ಇಲ್ಲ ಇಲ್ಲ, ಹಾಗೆಲ್ಲ ಮಾಡೋದು ಬೇಡ. ಹಾಗೆಲ್ಲ ಮಾಡೋದ್ರಿಂದ ಯಾರಿಗೂ ಸಂತೋಷ ಆಗಲ್ಲ. ಈಗ ಸಮರ್ಥ್ ಹಾಗೆ ಆಡ್ತಿದ್ದಾನೆ, ಒಂದಲ್ಲ ಒಂದಿನ ಅವನಿಗೆ ಬುದ್ಧಿ ಬರುತ್ತೆ, ಸರಿ ಹೋಗ್ತಾನೆ.